ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿರಿಯ ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ಕೊಂಬಂತೆ, ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪುರದ ಗಿರಿಯನ್ನೂರಿ ಕೊಂಬಂತೆ. ಅಕ್ಕಮಹಾದೇವಿಯ ಅಮರವಾಣಿಯಂತೆ ವಿಶ್ವಗುರು ಬಸವಣ್ಣನವರ ನಾಮಸ್ಮರಣೆಯೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯರ ಪಾದಾರವಿಗಳಿಗೆ ಹಾಗೂ ಅಧ್ಯಕ್ಷರ ಅತಿಥಿಗಳ ಮತ್ತೊಮ್ಮೆ ಅವರಿಗೆ ನಾನು ಈ ವೇದಿಕೆ ಮೂಲಕ ತುಂಬು ಹೃದಯದ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತವನ್ನ ಈ ವೇದಿಕೆ ಮೂಲಕ ಸಲ್ಲಿಸುತ್ತಾ, ಯಾವತ್ತು ನಮ್ಮ ಅಂಗ ಸಂಸ್ಥೆಯ ಮುದ್ದು ವಿದ್ಯಾರ್ಥಿನಿಯರಿಗೆ ಹಾಗೂ ಊರಿನ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ ಪವಿತ್ರವಾದ ಅಂತರಾತ್ಮದಲ್ಲಿ ಒದಗಿರ್ತಕ್ಕಂತಹ ಪರಮಾತ್ಮನಿಗೆ ನಾನು ಅನಂತ ದೀರ್ಘದಂಡ ಶರಣಾರ್ಥಿಗಳನ್ನು ಈ ವೇದಿಕೆ ಮೇಲೆ ಸಲ್ಲಿಸುತ್ತೇನೆ. ಬಂಧುಗಳೇ, ಆತ್ಮೀಯರೇ, ಸಮಾಜದಲ್ಲಿ ತಾಂಡವಾಡುತ್ತಿರುವ ಅಜ್ಞಾನ, ಮೂಢನಂಬಿಕೆ, ಲಿಂಗ ತಾರತಮ್ಯ ಮುಂತಾದವುಗಳನ್ನು ಹೋಗಲಾಡಿಸಿ ಬಸವ ಧರ್ಮ ಪ್ರಚಾರಕ್ಕಾಗಿ ಈ ನಾಡಿಗೆ ಅನೇಕ ಕೊಡುಗೆಗಳನ್ನು ನೀಡಿದ ಬಸವ ತತ್ವದ ಪರಿಪಾಲಕರಾದ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಪಾತ್ರ ಅನನ್ಯವಾದುದು. ಉತ್ತಮ ಪ್ರವಚನಕಾರರಾಗಿ, ಸಂಗೀತಗಾರರಾಗಿ, ಕಲಾವಿದರಿಗೆ ಆಶ್ರಯದಾತರಾಗಿ, ಬಸವ ಜಂಗಮ ಜ್ಯೋತಿಯಾಗಿ ನುಡಿದಂತೆ ನಡೆದ ನಿಜ ಶರಣರು. ತಂದೆ ನೀನು ತಾಯಿ ನೀನು ಎಂದು ಬಸವೇಶ್ವರನನ್ನ ತಮ್ಮೊಳಗೆ ತುಂಬಿಕೊಂಡವರು. ದೀನ ದಲಿತರ ಜನಾಂಗಗಳ ಮನೆಗೆ ಹೋಗಿ ಅಪ್ಪ ಬಪ್ಪ ಎಂದು ಅಪ್ಪಿಕೊಂಡು ಜನಮಾನಸದಲ್ಲಿ ಉಳಿಸಿಕೊಂಡವರು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳು. ಅಂತ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಮಾರ್ಗದರ್ಶನದಂತೆ ಹಾಗೂ ಪರಂಪರೆಯನ್ನ ಮುನ್ನಡೆಸಿಕೊಂಡು ಭಕ್ತರ ಹೃದಯದಲ್ಲಿ ನೆಲೆಸಿಕೊಂಡ ಮಾತೃ ಹೃದಯಿಗಳು, ಬಸವ ಭಕ್ತ ಸಂಪನ್ನರು, ಸದುವಿನಯದ ಭಂಡಾರಿಗಳು, ಕಾಯಕ ಕೈಲಾಸವೆಂದು ನಂಬಿದ ನಿಜ ಶರಣರಾಗಿರುವಂತಹ ಡಾಕ್ಟರ್ ಶ್ರೀ ಮಣಿಪುರ ಮಹಾಂತ ಗುರು ಮಹಾಂತ ಶ್ರೀಗಳು. ಶ್ರೀ ಮಣಿಪುರ ಗುರು ಮಹಾಂತ ಶ್ರೀಗಳಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಿದ್ದು ನಮಗೆಲ್ಲರಿಗೂ ಮುದ್ದೇಬಾಳದ ಜನರಿಗೆ ಅದು ಅಖಂಡ ಬಿಜಾಪುರ ಜಿಲ್ಲೆಗೆ ಸಂದ ಒಂದು ಅಭಿಮಾನದ ಒಂದು ಪ್ರತೀಕ ಅನ್ನುವಂಥದ್ದನ್ನು ನಮ್ಮ ಸಂಸ್ಥೆಯವರು ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ತುಂಬು ಹೃದಯದ ಅವರಿಗೆ ಸತ್ಕಾರ ಸಮಾರಂಭದಲ್ಲಿ ಭಾಗವಹಿಸಿರುವಂಥದ್ದು ಬಹಳ ಸಂತೋಷ. ಬಂಧುಗಳೇ, ಪರಮ ಪೂಜ್ಯರ ಶರಣ ದಂಪತಿಗಳಾದ ಶ್ರೀ ವೀರಪ್ಪನವರು ಹಾಗೂ ಶ್ರೀಮತಿ ಶಾಂತಮ್ಮನವರ ಪವಿತ್ರ ದಂಪತಿಗಳ ಉದರದಲ್ಲಿ 27/5/1960ರಂದು ಗದಗ ಜಿಲ್ಲೆಯ ನರಗುಂದದಲ್ಲಿ ಪರಮ ಪೂಜ್ಯರು ಜನ್ಮ ತಾಳಿದರು. ಇವರ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ ನರಗುಂದದಲ್ಲಿ ಪೂರೈಸಿದರು. ನಾವು ನೇರವಾಗಿ ಅದಕ್ಕೆ ಬರ್ತಾ ಇದ್ದೀವಿ. ಬುದ್ಧಿ ಪಡಿ ಧಾರವಾಡದ ಮುರುಘಾ ಮಠದಲ್ಲಿ ಸತತ 10 ವರ್ಷಗಳ ಕಾಲ ಅಖಿಲ ಭಾರತ ಶಿವಾನುಭವ ಸಂಸ್ಥೆಯಲ್ಲಿ ಸಾಧಕರಾಗಿ, ಬೋಧಕರಾಗಿ, ಚಿಂತಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು. ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಬಸವ ಕೇಂದ್ರಗಳ ನಿರ್ಮಾಣ, ಮನೆಯಲ್ಲಿ ಮಹಾಮನೆ, ವಚನಗೋಷ್ಠಿಗಳ ಸಹಜ ಶಿವಯೋಗ ಶಿಬಿರ, ಶರಣ ಸಂಸ್ಕೃತಿ ಕಾರ್ಯಕ್ರಮಗಳು, ಬಸವ ತತ್ವ ಮಹಾವಿದ್ಯಾಲಯ, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪೂಜ್ಯ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಪೂಜ್ಯರಿಂದ ಜಂಗಮ ದೀಕ್ಷೆ ಪಡೆದುಕೊಂಡು ಶ್ರೀ ಸಿದ್ದರಾಮ ಶರಣರಾದರು ಅನ್ನುವಂಥ ಮಾತುಗಳನ್ನ ನಾನು ಮತ್ತೊಮ್ಮೆ ಆ ಪರಮ ಪೂಜ್ಯರಿಗೆ ಹೇಳಿಕೊಳ್ಳುತ್ತಾ, ಡಾಕ್ಟರ್ ಮಹಾಂತಪ್ಪಗಳ ಜೊತೆ ಕೂಡಿಕೊಂಡು ಬಸವ ತತ್ವ ಪ್ರಚಾರದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪೂಜ್ಯರ ಜೊತೆ ಸೇರಿ ದೇಶ ವಿದೇಶಗಳನ್ನು ಸುತ್ತುತ್ತಾ ಬಸವ ತತ್ವ ಪ್ರಚಾರ ಜಾಗೃತಿ